ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು HMR ಫ್ರೆಂಡ್ಲಿ ಕಿಚನ್. ಶಿವರಾತ್ರಿ ಹಬ್ಬ ಅಂದರೆ ನೆನಪಾಗೋದು ತಂಬಿಟ್ಟು. ಇದು ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಶಿವರಾತ್ರಿ ಹಬ್ಬಕ್ಕೆ ಹೆಚ್ಚು ಜನರು ಈ ತಂಬಿಟ್ಟನ್ನ ಮಾಡ್ತಾರೆ. ನಾನು ಈ ವಿಡಿಯೋದಲ್ಲಿ ಹುರಿದ ಅಕ್ಕಿಯಿಂದ ತಂಬಿಟ್ಟನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಕೆಲವರು ಬೇರೆ ಬೇರೆ ಅಕ್ಕಿಯಿಂದ ಕೂಡ ಈ ತಂಬಿಟ್ಟನ್ನ ಮಾಡ್ಕೋಬಹುದು. ನಿಮಗೆ ಯಾವ ಅಕ್ಕಿ ಅವೈಲೇಬಲ್ ಇದೆಯೋ ಆ ಅಕ್ಕಿಯಿಂದ ಕೂಡ ತಂಬಿಟ್ಟನ್ನ ಮಾಡ್ಕೊಳ್ಳಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇಲ್ಲಿ 1/2 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ 1 ಕಪ್ ತೊಗೊಳ್ಳಿ. ಇಲ್ಲಿ 1/2 ಕಪ್ಪು ರೈಸ್ ತೊಗೊಂಡಿದ್ದೀನಿ. ಇದು ಸೊಸೈಟಿ ಅಕ್ಕಿ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಬೇರೆ ಯಾವುದು ಅವೈಲೇಬಲ್ ಇದೆಯೋ ಆ ಅಕ್ಕಿ ಯೂಸ್ ಮಾಡ್ಕೋಬೋದು. ಅರ್ಧ ಕಪ್ ಕೊಬ್ಬರಿ ತಗೊಂಡಿದ್ದೀನಿ. ಹಾಗೆ ಅರ್ಧ ಕಪ್ ಕಡಲೆ ಬೀಜ, ಅರ್ಧ ಕಪ್ ಕಡಲೆ, ಸ್ವಲ್ಪ 1/4 ಕಪ್ಪಷ್ಟು ಎಳ್ಳು, ಬಿಳಿ ಎಳ್ಳು, ಹಾಗೆ ಸ್ವಲ್ಪ ಗಸಗಸೆ, ಸ್ವಲ್ಪ ಏಲಕ್ಕಿ. ಈಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ಇವನ್ನೆಲ್ಲ ಹುರ್ಕೊಳ್ಳೋಣ. ಫಸ್ಟು 1/2 ಕಪ್ ಅಕ್ಕಿ ಹಾಕ್ಕೋತಾ ಇದ್ದೀನಿ. ಇದು ಸ್ವಲ್ಪ ಕೆಂಪಗಾಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಮಾಡ್ಕೋಬೇಕು ಅಂದರೆ ಮಾತ್ರ ಹೀಗೆ ಹುರ್ಕೊಂಡು ಅಕ್ಕಿನ ಮನೆಯಲ್ಲೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಾಡ್ಕೋಬಹುದು. ಏನಾದರೂ ಜಾಸ್ತಿ ಮಾಡ್ಕೋಬೇಕಂದ್ರೆ ನೀವು ಹುರಿದಿಟ್ಕೊಂಡು ಮಿಷಿನ್ಗೆ ಹಾಕಿಸ್ಕೊಂಡು ಹಿಟ್ಟನ್ನ ರೆಡಿ ಮಾಡ್ಕೋಬೋದು. ನೋಡಿ, ಈಗ ಚೆನ್ನಾಗಿ ಕೆಂಪಗಾಗಿದೆ. ಇದನ್ನು ಪ್ಲೇಟ್ ಸರ್ವ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ 1/2 ಕಪ್ ಕಡಲೆ ಬೀಜ ಹಾಕ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಹೀಗೆ ಹುರ್ಕೊಂಡು ಇದನ್ನು ಸಿಪ್ಪೆನೆಲ್ಲ ನೀಟಾಗಿ ತೆಗೆದಿಟ್ಕೊಳ್ಳೋಣ. ಈಗ ಆಗಿದೆ, ತಣ್ಣಗಾಗಲಿ, ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ ಬಿಳಿ ಎಳ್ಳು ಹಾಕ್ಕೋತಾ ಇದ್ದೀನಿ. ಬೇಕಾದರೆ ನೀವು ಕಪ್ಪು ಎಳ್ಳು ಕೂಡ ಯೂಸ್ ಮಾಡ್ಕೋಬೋದು. ಇದು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಈಗ ಆಗಿದೆ ನೋಡಿ. ಇದು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಈಗ ಗಸಗಸೆ ಹಾಕ್ಕೋತಾ ಇದ್ದೀನಿ. ಇದು ಸ್ವಲ್ಪ ಬಿಸಿ ಆದರೆ ಸಾಕು. ಹೀಗಾಗಿದೆ, ಪ್ಲೇಟ್ ಸರ್ವ್ ಮಾಡ್ಕೊಳ್ಳೋಣ. ಈಗ ಒಂದು ಪಾತ್ರೆಯಲ್ಲಿ ಬೆಲ್ಲ ಹಾಕ್ಕೋತಾ ಇದ್ದೀನಿ ಪಾಕ ಮಾಡ್ಕೊಳ್ಳೋಕ್ಕೆ. ಇದಕ್ಕೆ 1 ಗ್ಲಾಸಷ್ಟು ವಾಟರ್ ಹಾಕ್ಕೊಂಡ್ರೆ ಸಾಕು, ಅಂದರೆ ಅದು ಮುಳುಗೋ ಅಷ್ಟು ಸಾಕು. ಈಗ ಕುದೀತಾ ಇದೆ. ಚೆನ್ನಾಗಿ ಕರಗಲಿ ಬೆಲ್ಲ ಎಲ್ಲ. ಸ್ಟವ್ ಆಫ್ ಮಾಡೋಣ. ಇದನ್ನು ಬೇರೆ ಒಂದು ಬೌಲ್ಗೆ ಸೋಸ್ಕೊಳ್ಳೋಣ. ಈ ಥರ ಸ್ಟೀಲ್ ಜಾಲರಿಯಲ್ಲಿ ಸೋಸ್ಕೊಳ್ಳೋಣ, ಯಾಕಂದರೆ ಅದು ಬಿಸಿ ಇರುತ್ತೆ. ಈಗ ಇದು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಈಗ ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಮಿಕ್ಸಿ ಜಾರ್ಗೆ ಹುರಿದಿರೋ ಅಂಥ ಅಕ್ಕಿನ ಹಾಕ್ಕೋತಾ ಇದ್ದೀನಿ. ಇವು ಅಕ್ಕಿನ ಫುಲ್ ಪೌಡ್ರ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆಬೀಜ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಬಿಳಿ ಎಳ್ಳು ಹಾಕ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಏಲಕ್ಕಿ, ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಕಡಲೆ, ಸ್ವಲ್ಪ ಗಸಗಸೆ. ಇದನ್ನೆಲ್ಲ ಈಗ ಫುಲ್ ನುಣ್ಣಗಾಗೋವರೆಗೂ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಒಂದು ಬೌಲ್ಗೆ ಪೌಡ್ರ್ ಹಾಕ್ಕೊಳ್ಳೋಣ.
ಫುಲ್ ನುಣ್ಣಗೆ ರುಬ್ಕೊಂಡಿರಬೇಕು. ಈಗ ಇದಕ್ಕೆ ಉಳಿದಿರೋ ಅಂಥ ಸಾಮಗ್ರಿಗಳನ್ನ ಹಾಕ್ಕೊಳ್ಳೋಣ. ಫಸ್ಟ್ ಕಡಲೆ ಬೀಜ, ಹಾಗೆ ಕಡಲೆ, ಹಾಗೆ ಗಸಗಸೆ, ಬಿಳಿ ಎಳ್ಳು, ಕೊಬ್ಬರಿ. ಈಗೆಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಬೆಲ್ಲದ ಪಾಕನ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಒಂದೇ ಸರಿ ಹಾಕ್ಕೊಳ್ಳೋದು ಬೇಡ. ಅದು ಒಂದು ರೀತಿ ಉಂಡೆ ಆಗೋವಂಥ ಹದಕ್ಕೆ ಬರೋವರೆಗೂ ಸ್ವಲ್ಪ ಸ್ವಲ್ಪ ಬೆಲ್ಲದ ಪಾಕನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಬರ್ತಿದೆ ನೋಡಿ ಉಂಡೆ. ಈ ರೀತಿ ನೀಟಾಗಿ ಎರಡು ಕೈಯಿಂದ ಈ ಥರ ನೀಟಾಗಿ ತಟ್ಕೊಂಡ್ರೆ ನೀಟಾಗಿ ಉಂಡೆ ಬರುತ್ತೆ. ಈ ಉಂಡೆ ಮಾಡ್ಕೋಬೇಕಾದ್ರೆ ನೀವು ಸ್ವಲ್ಪ ತುಪ್ಪ ಕೂಡ ಹಾಕ್ಕೋಬೋದು. ಕೈಗೆ ತುಪ್ಪ ಸವರ್ಕೊಂಡು ಸಹ ಉಂಡೆಗಳನ್ನ ಮಾಡ್ಕೋಬಹುದು. ಲಾಸ್ಟ್ ವಿಡಿಯೋದಲ್ಲೂ ಸಹ ನಾನು ಹೊರಗಡ್ಲೆಯಿಂದ ತಂಬಿಟ್ಟನ್ನ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಆ ವಿಡಿಯೋನ ನೋಡ್ಕೊಳ್ಳಿ ಫ್ರೆಂಡ್ಸ್. ಹೀಗಾಗಿದೆ ಇಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್, ಹುರಿದ ಅಕ್ಕಿಯಿಂದ ತಂಬಿಟ್ಟನ್ನ ಹೇಗೆ ಮಾಡೋದು ಅಂತ. ಈ ಶಿವರಾತ್ರಿ ಹಬ್ಬಕ್ಕೆ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ಥರ ವೀಡಿಯೋಸ್ನ ನೋಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬಾಯ್.